ಇವರು ಸಪ್ತ ಸ್ವರಗಳನ್ನ ಅಧೀನ ಮಾಡಿಕೊಂಡಂಥ ಅಧಿರಥ. ಇವರು ಗಾನಗಂಧರ್ವರ ಪಾಲಿನ ಮಾನಸ ಗುರು. ಶ್ರುತಿ ಲಯ ತಾಳಗಳ ನಾಡಿ ಮಿಡಿತವನ್ನ ಬಲ್ಲ ಭಗೀರಥ. ಸಂಗೀತ ಕ್ಷೇತ್ರದಲ್ಲಿ ಹೊಸ ಶಾಖೆ ಆರಂಭಿಸಿದ ಮಹಾಗುರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಂಸಲೇಖ ಸರ್. ಓಕೆ, ಲೆಟ್ಸ್ ಕನೆಕ್ಟ್ ಟು ಮಹಾಗುರುಗಳು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಮಹಾಗುರುಗಳು. ಮಹಾಗುರುಗಳೇ ನಮಸ್ತೆ. ಓ ನಮಸ್ತೆ ನಮಸ್ತೆ ನಮಸ್ತೆ. ಯು ಆರ್ ಲುಕಿಂಗ್ ವೆರಿ ಯಂಗ್. ಮಹಾಗುರುಗಳೇ, ನನ್ನ ಯಂಗ್ ವಿಷಯ ಬಿಡಿ. ಹಲೋ ಹಲೋ ಗೌರವೇಶ, ಇದೇನಪ್ಪ ಹೊಸ ವೇಷ. ಮಹಾಗುರುಗಳೇ, ಏನು ಹೊಸ ಲುಕ್ಕು? ಜೀವನದಲ್ಲಿ ಆಸೆ ಕಡಿಮೆ ಆದ್ಮೇಲೆ ಮೀಸೆ ಯಾಕೆ? ಮಹಾಗುರುಗಳೇ, ಓಪನಿಂಗ್ ಲೈನೇ ಹಾರ್ಟ್ ಟಚ್ ಮಾಡ್ಬಿಟ್ರಲ್ಲ ಮಹಾಗುರುಗಳೇ. ಅದು ಯಾಕೆ ಆ ರೀತಿ ಹೇಳಿದ್ರಿ? ಬಟ್ ನನಗೆ ಒಂದು ವಿಷಯ ಗೊತ್ತಾಗಬೇಕು, ಯಾವ ವಿಷಯದಿಂದ ನೀವು ಆ ಮೀಸೆನ ಕಮ್ಮಿ ಮಾಡ್ರಿ? ನಮ್ಮಪ್ಪ ಹೇಳ್ತಾ ಇದ್ದ, ಲೇ ಮೀಸೆ ತೆಗೆದ್ರೆ ನಿನ್ನ ಕತ್ತರಿಸಾಕ್ಬಿಡ್ತೀನಿ ಅಂತ. ನಾನು 68 ವರ್ಷದಿಂದ ಮೀಸೆನ ಸಾಕಿ 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 ಸಾಕಾಗೋಗ್ಬಿಟ್ಟೆ. ಮನೇಲಿ ಕೂತ್ಕೊಂಡು ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀನಿ. ತಲೆಗೆ, ಕಿವಿಗೆ, ಮೀಸೆಗೆ, ಶರ್ಟ್ಗೆ, ಪ್ಯಾಂಟ್ಗೆ ಏನೇನೋ ಎಕ್ಸ್ಪೆರಿಮೆಂಟ್ಸು. ಇದು ನನ್ನ ಹೆಂಡತಿ ಯಾವಾಗಲೂ ಹೇಳೋರು, ರೀ ನಿಮ್ಮದು ಮಗು ತುಟ್ಟಿರಿ ಅಂತ. ಆ ಮೀಸೆ ಮುಚ್ಕೊಂಬಿಟ್ಟು ಆ ಮಗು ಯಾವುದು ಅಂತ ಕಾಣಿಸ್ತಾ ಇರಲಿಲ್ಲ. ನಾನೇನು ಮಾಡಿದೆ, ನಿನ್ನೆ ಮಗು ಈಚೆ ಬಾ ಮಗು ಈಚೆ ಬಾ ಅಂತ ತೆಗೆದ್ರೆ ಅವಳು ಚೆನ್ನಾಗಿದೆ ಅಂತೇಳಿ ಬೈತಾಳೆ, ಚೆನ್ನಾಗಿದೆ ಅಂತೇಳಿ ಬೈತಾಳೆ. ಸುಮ್ಮನೆ ಸ್ಮಾಲ್ ಅಂದ್ರೆ ಮಹಾಗುರುಗಳ ನಗುವ ಮರೆಯಲ್ಲಿ ಒಂದು ಮಗು ಇತ್ತಲ್ಲ, ಆ ಮಗುನ ಈಗ ಮೀಸೆ ಶೇವ್ ಮಾಡಿ ತೆಗೆದು ನಾವು ತೋರಿಸ್ಬಿಟ್ಟಿದೀವಿ. ವೆರಿ ಗುಡ್. ನೀನೊಬ್ಬಳೇ ಅನು ಕರೆಕ್ಟಾಗಿ ನನ್ನ ಕಂಡುಹಿಡಿಯೋದು. ನೀನು ಯಾವಾಗಲೂ ಹೇಳ್ತಿದ್ದಲ್ಲ, ಆ ಮಹಾಗುರುಗಳು ಮಗು ಥರ ಮನಸ್ಸು ಅಂತ. ನೋಡು, ನೀನು ಕರೆಕ್ಟಾಗಿ ಕಂಡುಹಿಡ್ದೆ. ಥ್ಯಾಂಕ್ ಯು ಮಹಾಗುರುಗಳೇ. ಬಟ್ ಮಹಾಗುರುಗಳೇ, ಏನ್ ಮಾಡ್ತಾ ಇದ್ದೀರಾ ಮಹಾಗುರುಗಳೇ ಈ ಕ್ವಾರಂಟೈನ್ ಪೀರಿಯಡ್ ಅಲ್ಲಿ? ಕ್ವಾರಂಟೈನ್ ಪೀರಿಯಡ್ ಇರಲಿ, ಇವತ್ತು ಬೆಳಗ್ಗೆಯಿಂದ ಒಂದು ಟ್ಯೂನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಎಂತೆಂಥ ಟ್ಯೂನ್ ಕಂಪೋಸ್ ಮಾಡಿದ್ದೀನಿ. ಈಗ ನಮ್ಮ ಮನೇಲಿ ನನ್ನ ಹೆಂಡತಿ ಮಗಳು ಸೇರಿಕೊಂಡು ಒಂದು ಟ್ಯೂನ್ ಕಂಪೋಸ್ ಮಾಡಿಬಿಟ್ಟವ್ರೆ. ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಇದೆ ಗೊತ್ತಾ ಅದು? ಸುಮ್ಮನೆ ಬಾರಿಸಿ ತೋರಿಸ್ತೀನಿ ನೋಡೋದು. ಈಗ ಈ ಟ್ಯೂನ್ ಅವಳು ಕಂಪೋಸ್ ಮಾಡಿದ್ದು, ಆಮೇಲೆ ಅವಳು ಬರ್ತಾಳೆ, ಆ ಟ್ಯೂನ್ಗೆ ಲಿರಿಕ್ ಏನು ಅಂತ ಕೇಳು, ಅವಳು ಹೇಳ್ತಾಳೆ ಹೆಂಗಿದೆ ಅಂತ. ಮಹಾಗುರುಗಳೇ, ಈಗ ನನ್ನ ಒಂದು ಆಸೆ ಆಕ್ಚುಲಿ ಮಹಾಗುರುಗಳ ಜೊತೆ ಮಾತಾಡ್ತಾ ಇರೋದ್ರಿಂದ ಈ ಕೊರೋನಾಗೆ ಸೆಡ್ ಹೊಡೆಯೋ ರೀತಿಲಿ ಒಂದು 4 ಲೈನ್ಸ್ ಹಂಗೆ ಹಾಡ್ಬಿಡಿ ಮಹಾಗುರುಗಳೇ. ಕೊರೋನಾ ಬಂದ್ಬಿಡ್ಬೇಕು, ಹೆಂಗೆ ಆ ಥರ ಬಿಡ್ಬೇಕು. ಉಸಿರು ಹುಷಾರು, 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 ಉಸಿರು ಹುಷಾರು. ಕೋರಿ ಕೋರಿ ಕೊರೋನಾಗೆ ಉಸಿರು ದಾನ ಕೊಡೋದೆ, ಕೋರಿ ಕೋರಿ ಕೊರೋನಾಗೆ ಉಸಿರು ದಾನ ಕೊಡೋದೆ. ಉಸಿರು ಹುಷಾರು, ಉಸಿರು ಹುಷಾರು. ಇದು ಅಮ್ಮ ಮಗುಗೆ ಗಲಾಟೆ ಮಾಡಬೇಡ, ಹೊಡಿತೀನಿ ಹುಷಾರ್ ಅಂತ ಹೇಳೋ ಹಂಗೆ ಮಹಾಗುರುಗಳು ಹುಷಾರು ಅಂತ ಹೇಳ್ಬಿಟ್ಟು ಎಷ್ಟು ಮುದ್ದಾಗಿ ಹೇಳಿದ್ರೆ, ಉಸಿರು ಹುಷಾರು. ಸೂಪರ್ ಮಹಾಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ. ಮಹಾಗುರುಗಳೇ, ನೀವು ಮಾತ್ರ ಕಾಣಿಸ್ತಾ ಇದ್ದೀರಾ, ನಿಮ್ಮ ಕೋಗಿಲೆ, ನಿಮ್ಮ ಅರ್ಧಾಂಗಿ ಕಾಣಿಸ್ತಾನೆ ಎಲ್ಲಿ ಅಮ್ಮ? ಕೋಗಿಲೆಯನ್ನ ತೋಟದಿಂದ ಕೂಗುವೆನು. ಏನ್ ಮಾಡ್ತಿದ್ರೆ ಇಷ್ಟೊತ್ತಾಯ್ತು? ಅಲ್ಲಿ ನೋಡಿ ಯಾರು ಬಂದವ್ರೆ. ಓ ನಮಸ್ತೆ. ಇವರು ನಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ. ಸಿಕ್ಕಿದಾಗ ಬಂದಾಗ ಆಶೀರ್ವಾದ ಎಷ್ಟು ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಅನ್ನ ಕೊಡ್ತಾರೆ. ಎಷ್ಟು ಸಲಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ ನಮ್ಮ ಅನ್ನಪೂರ್ಣೇಶ್ವರಿ. ಅಮ್ಮ ಹೇಗಿದ್ದೀರಾ? ನೋಡಮ್ಮ ಹಿಂಗಿದ್ದೀನಿ.
ನನ್ಗೆ ಯಾವಾಗ್ಲೂ ನಿಮ್ಮಿಬ್ರನ್ನ ನೋಡಿದಾಗ ಓಕೆ ಫಸ್ಟ್ ಅದಕ್ಕಿಂತ ಮುಂಚೆ ದೃಷ್ಟಿ ತೆಗೆದು ಏನಕ್ಕಂದ್ರೆ ನಿಮ್ಮಿಬ್ರ ಜೋಡಿ ಇದೆಯಲ್ಲ ಇದೊಂದು ಮುದ್ದಾದ ಜೋಡಿ. ಈ ಜೋಡಿ ಹೀಗೆ ಇರ್ಬೇಕು, ನಗ್ನಗ್ತಾ ಇರ್ಬೇಕು ಅನ್ನೋದು ನನ್ನ ಆಸೆ. ಬಟ್ ನಿಮ್ಮಿಬ್ರ ಈ ಮುದ್ದಾದ ದಾಂಪತ್ಯ ಜೀವನದ ಗುಟ್ಟೇನು? ಯಾವ್ದೋ ಹಳೆ ಕ್ವಶನ್ ಕೇಳ್ತೀನಿ. ಯಾಕೆ ಇದು ಆದರ್ಶ ದಂಪತಿಗಳು, ನಿಖರವಾದ ಬೆಲೆ, ಸೀರೆ ನಿಖರವಾದ ಬೆಲೆ. ಇದು ಗುಟ್ಟು ಎಲ್ಲ ಏನಿಲ್ಲ ಅಮ್ಮ, ಒಂದು ಪ್ರಾಮಿಸ್ ಮಾಡ್ಕೊಂಡಿರೋದು. ಆಣೆ, ನನ್ನ ಆಣೆ ನಿನ್ನ ಆಣೆ ಅಂತ ಇದೀವಲ್ಲ, ಆ ಥರ ಒಂದು ಪ್ರಾಮಿಸ್. ಯಾವ ತರ ಪ್ರಾಮಿಸ್ ಇದು? ಅಂದರೆ ಎಂಥ ಕಷ್ಟನೇ ಬಂದ್ರೂ ಇಬ್ರು ಅರ್ಧದ ಸಮಪಾಲಿ ಆಗೋಣ. ಸುಖದಲ್ಲೇನೋ ಆರಾಮಾಗಿರ್ತೀವಿ, ಕಷ್ಟ ಬಂದಾಗ ಅಲ್ವಾ ಭಾಗ್ಯ ಆಗ್ಬೇಕು. ಅಲ್ಲ ನೀವ್ ಹೇಳಿದಂತ ಮಾತನ್ನ ಕೇಳಿದಾಗ ನನಗೊಂದು ವಿಷಯ ನೆನಪಾಯ್ತು. ಆ ಹಾಡು ಪ್ರೀತಿನೇ ಆದ್ಯಾವೃತಲಿಂದ ಆಸ್ತಿ ನಿಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವೂ ನಿತ್ಯೋಗಾದಿನೇ ನಿಮ್ಮ ಅವರ ಪಾಲಿಗೆ. ಐ ಲವ್ ಯು ಬೋತ್, ಐ ಲವ್ ಯು ಬೋತ್. ಹಿಂಗೆ ಇರಿ, ಖುಷಿಯಾಗಿ. ಪಲ್ವಿಯಲ್ಲಿ ಬೆಸ್ಟ್ ಲೈನ್ ಯಾವ್ದು ಗೊತ್ತಾ? ಯಾವ್ದು ಮಾತುಗಳೇ? ದಿನವೂ ನಿತ್ಯ ಯುಗಾದಿ. ದಿನ ಅಂದ್ರೂ ಅದೇ, ನಿತ್ಯ ಅಂದ್ರೂ ಅದೇ ಅಲ್ವಾ? ದಿನವೂ ನಿತ್ಯ ಯುಗಾದಿ. ಹೌದು. ನೋಡಿ, ಅದರ ಹೆಸರು ದ್ವಿರುಕ್ತಿ ಅಂತಾರೆ. ಒಂದು ಪದವನ್ನ ಎರಡ್ ಸರಿ ಬಳಸೋದಕ್ಕೆ ದ್ವಿರುಕ್ತಿ ಅಂತಾರೆ. ಯಾಕೆ ಗೊತ್ತಾ? ಒಂದು ಪದದಲ್ಲಿ ಆಸೆ ಈಡೇರಲ್ಲ, ಅದಕ್ಕೆ ಇನ್ನೊಂದು ಪದ ಅದೇ ತರ ಸೇರಿಸಿ ದಿನವೂ ನಿತ್ಯವೂ ಗಾದಿ ಅನ್ನೋದು. ಈಗ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಮಹಾಗುರುಗಳೇ ಅಂಡ್ ಅಮ್ಮ. ಕೇಳಮ್ಮ. ಮಹಾಗುರುಗಳು ಹಾಗೂ ಅಮ್ಮ, ನಿಮ್ಗೆ ಇಬ್ರು ಪ್ರಶ್ನೆ ಏನಂದ್ರೆ, ಮಹಾಗುರುಗಳ ಜೊತೆ ನೀವು ಹಾಡಿದಂತ ಮೊದಲ ಹಾಡು ಯಾವ್ದಮ್ಮ? ದಿಲ್ ಕಾಟೋ ತರಿಟಾ ಟಾಟಾ ಏಕ್ ದುಶ್ಮನ್ ಸೆ ಪ್ಯಾರ್ ಆಯಾ दिल कांटों में उलझाया है कि एक दुश्मन से प्यार आया है दिल कांटों में. ಅಂದ್ರೆ ನಾನು ನಮ್ಮ ಆರ್ಕೆಸ್ಟ್ರಾದಲ್ಲಿ ಇವಳು ಬಂದಾಗ ನಾವೇ ಹೀರೋಗಳಲ್ಲಿ ಲೈನ್ ಹೊಡಿತಾ ಇದ್ವಿ. ಇವರಮ್ಮ ಯಾವನವನು ಎನಿಮಿ ಅಂತ ಬೈಯೋರು. ಆಮೇಲೆ ಲವ್ ಆದ್ಮೇಲೆ ಈ ಹಾಡು ಮ್ಯಾಚ್ ಆಗೋದು. ಏಕ್ ದುಶ್ಮನ್ ಸೆ ಪ್ಯಾರ್ ಹೋಗ್ಯ. ಸೂಪರ್. ಓಕೆ, ಈ ಮುಂದಿನ ಪ್ರಶ್ನೆ, ನೀವು ಇಷ್ಟಪಡುವ ನಿಮ್ಮ ಹಾಡು ಯಾವುದು ಮತ್ತು ಲತಾ ಮೇಡಮ್ ಹಾಡಿರುವಂತ ಹಾಡು ನಿಮಗೆ ಯಾವ್ದು ಇಷ್ಟ? ನಾನು ಅವಳಿಗೆ ಒಂದು ಆಲ್ಬಮ್ ಮಾಡಿದ್ದೆ, ಆಹಾ. ಆಲ್ಬಮ್ ಹೆಸರು ಆಹಾ ಅಂತ. ಆಹಾ ಅಂದ್ರೆ ಅಡಿಗೆ ಮನೆ ಹಾಡು. ನಾವು ಆಹಾ ಅಂದ್ರೆ ಆ ತರ ಅನ್ಕೊಂಡಿದ್ವಿ. ಸೊ ಅದರಲ್ಲಿ ಒಂದು 10 ಹಾಡು ಮಾಡಿದ್ದೆ. ಅದರಲ್ಲಿ ಒಂದು ಒಲವಿನ ತೀರದ ಮೇಲೆ ಅಂತ ಒಂದು ಹಾಡು ಬಂದಿದೆ. ತುಂಬಾ ಚೆನ್ನಾಗಿ ಹಾಡಿದ್ಲು ಅವಳು. ಪುಸ್ತಕ ನೋಡದೆ ಹಾಡೋ ಏಕೈಕ ಗೀತೆ ಅದೊಂದೇ. ಮಹಾಗುರುಗಳೇ, ನೀವು ಹೇಳಿದ್ದೆಚ್ಚ, ಈಗ ನಾನು ಮುಂದೆ ಕೇಳದ್ದೆಚ್ಚ. ಪುಸ್ತಕ ನೋಡದೆ ಹಾಡುವಂತ ಹಾಡು ಜಾಸ್ತಿ ಅಂದ್ರೆ ಅದೇ ಮೇಲೆ. ಈಗ ಪುಸ್ತಕ ಇಲ್ಲ, ನಾನಿದ್ದೀನಿ ಮುಂದೆ. ಅಮ್ಮ 4 ಲೈನ್ ಸಿಕ್ಕಾಕ್ಸಿದ್ರು ಈಗ. ಒಲವಿನ ತೀರದ ಮೇಲಿದೆ ನಾವಿರುವ ಮನೆ, ದಣಿವಿಗೆ ಹೊಳೆಯಲಿ ಇಳಿದರೆ ಆಹಾ, ಮಿಂದರೆ ಆಹಾ, ಕುಳಿತರೆ ಓಹೋ, ನೆನೆದರೆ ಆಹಾ. ತುಂಬಾ ಮುಗ್ದೆ ಅವಳು ಬೇಡಿ ಹಂಗಂತ. ಕೃತಕತೆ ಇರಲ್ಲ, ಆರ್ಟಿಫಿಷಿಯಾಲಿಟಿ ಇರಲ್ಲ. ಹಾಗಾಗಿ ಆರ್ಟಿಫಿಷಿಯಲ್ ಬೇರೆ, ಆರ್ಟಿಫಿಷಿಯಲ್ ಬೇರೆ. ನಿಜ, ಇದು ಆಕ್ಚುಲಿ ನಾನು ಹೇಳಲೇಬೇಕು. ಈ ಹಿಂದೆ ಕೂಡ ಯಾವ್ದೋ ಒಂದು ಕಾನ್ವರ್ಸೇಷನ್ ಅಲ್ಲಿ ನಾನು ಮಹಾಗುರುಗಳು ಮಾತಾಡ್ಬೇಕಾದ್ರೆ ನಿಮ್ ಬಗ್ಗೆ ನಾವ್ ಇದನ್ನೇ ಮಾತಾಡಿದ್ವಿ. ಯಾವ್ದು ಮಹಾಗುರುಗಳೇ, ಅವರ ಮನಸ್ಸು ಹಾಲಿನಂತ ಮನಸ್ಸು. ಹಾಲು ಅಂದ್ರೆ ಹಾಲು, ಆಲ್ಕಹಾಲ್ ಅಂದ್ರೆ ಆಲ್ಕಹಾಲ್, ಹಂಗೆ ನಂಬಿಡೋದು ಅಷ್ಟೇ, ಏನು ಯೋಚನೆ ಮಾಡಂಗಿಲ್ಲ. ಪಬ್ಲಿಕ್ ಆಗಿ ಹೇಳ್ತೀವಲ್ಲ, ನಮ್ಮ ಪ್ರೀತಿ ನಂದು 90%, ಅವಳದು 210%. ಇವಾಗ 10 ಎಕ್ಸ್ಟ್ರಾ ಸೇರಿಸ್ಬಿಟ್ರು. 200 ಇತ್ತು, ಎಕ್ಸ್ಟ್ರಾ 10. ನನ್ 10 ಮಿಸ್ ಆಯ್ತು. ಅಲ್ಲ, ಗೊತ್ತಾಯ್ತು. ಆ 10 ಅಲ್ಲಿ ಸೇರ್ಬೋದು. ಈ ಕ್ವಾರಂಟೈನ್ ಟೈಮ್ ನಲ್ಲಿ ನಿನಗೆ ಡಿಸ್ಕೌಂಟ್ ಕೊಟ್ಟಿದ್ದೆ. ಈಗ ಅಮ್ಮ ಯಾವ ವಿಷಯದಿಂದ ಭಯ ಪಡ್ಕೋತಾರೆ? ಏನ್ ನೋಡಿ ಭಯ ಪಡ್ತಾರೆ? ಜಿಲ್ಲೆ
ಅಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ದೊಡ್ಡ ಸೂಟು ಎಲ್ಲ ಹೊಡೆದಿರ್ತಾನೆ ಅವನು. ಬೀಗ ತೆಗಿತೀವಿ, ಒಂದು ಅಲ್ಲಿ ಕಾಣಿಸಿದ್ರೆ ಅವಳು ಅಲ್ಲಿಂದ ಡಿಲ್ಲಿ ಆದ್ರೂ ಸರಿ ಬೆಂಗಳೂರು ಬಂದ್ಬಿಡ್ತಾರೆ. ನಿಜ ನಿಜ. ಈಗ ಮಹಾಗುರುಗಳು ಸಿನಿಮಾ ಎಲ್ಲ ನೋಡ್ಬೇಕಾರೆ ಒಂದೊಳ್ಳೆ ಇಮೋಷನಲ್ ಸೀನ್ ಬರ್ತಾ ಇರುತ್ತೆ, ನಮಗ್ ಹಂಗೆ ಅಳು ಬರುತ್ತಲ್ಲ. ಮಹಾಗುರುಗಳು ಯಾವತ್ತಾದ್ರೂ ಸಿನಿಮಾ ನೋಡಿ ಇಮೋಷನಲ್ ಆಗಿದಾರ, ಕಣ್ಣೀರ್ ಹಾಕಿದಾರ? ಇಲ್ಲ, ಆ ಥರ ಒಂಥರ ಸೈಲೆಂಟ್ ಆಗಿರ್ತಾರೆ, ತೋರ್ಸ್ಕೊಳಲ್ಲ. ತುಂಬಾ ಏನೋ ಒಂಥರ ಇದ್ರದ್ದು ಸೀನ್ ಬಂದ್ರೆ ತೋರ್ಸ್ಕೊಳಲ್ಲ ಅವರು, ಬಟ್ ಹಾರ್ಡ್ ಆಗಿರ್ತಾರೆ. ಬಟ್ ನಾನು ನಮ್ಮ ಕಾರ್ಯಕ್ರಮ ಮಾಡ್ಬೇಕಾರೆ ಮಹಾಗುರುಗಳು ಕಣ್ಣೀರ್ ಹಾಕಿದ್ದು ನೋಡಿದೀನಿ. ಯಾರಿಗೋಸ್ಕರ ಅಲ್ಲ, ಕನ್ನಡ ಭಾಷೆಗೋಸ್ಕರ. ಕನ್ನಡ ಅಂದ ತಕ್ಷಣ ಮಹಾಗುರುಗಳ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದು ಬೇರೆ ಎಲ್ಲಿ ನೋಡಿ. ಇವಾಗ್ಲೂ ನನ್ಗೆ ಮೈ ರೋಮಾಂಚ. ನಾನು ಆ ದಿನ ಯಾವತ್ತೂ ಮರೆಯೋದಿಲ್ಲ ಮಹಾಗುರುಗಳೇ. ನೋಡಿ, ಇವಳು ವನಸಂತಾನ ಗಾಯನ ಅಂತಾನೆ. ಇದೆಲ್ಲ ಬೇಂದ್ರೆ ಹುಟ್ಟಿದ ನಾಡಿನಲ್ಲಿದ್ದ ಕನ್ನಡ. ಸಾರಿ, ಕನ್ನಡ. ಕನ್ನಡ ಅಂತ ಎರಡನೇ ಮಾತಲ್ಲಿ ಮಾತಾಡಿದರೆ, ಈ ನವೋದಯ ಸಾಹಿತ್ಯದ ಕಾಲ ಕನ್ನಡ ನಾಡಿನಲ್ಲಿ 30 ವರ್ಷ ಜರುಗದೈತಿದ್ರೆ ಸರ್, ಪ್ರಪಂಚಕ್ಕೆ ಒಂದು ದೊಡ್ಡ ಸಾಹಿತ್ಯ ಪ್ರಕಾರವೇ ಗೊತ್ತಾಗ್ತಾ ಇರಲಿಲ್ಲ. ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ಎಲ್ಲ ದೊಡ್ಡ ದೊಡ್ಡ ಕವಿಗಳೆಲ್ಲ ಹುಟ್ಟಿತು ಆ 30 ವರ್ಷದಲ್ಲಿ. ಇವತ್ತು ಇಂಗ್ಲೀಷಿಂದ ಕಟ್ಕೊಂಡು ಯಾವ ಕವಿ ಹುಟ್ಟತಾನೆ? ಇಲ್ಲಿ ಯಾವ ಕವಿನೂ ಹುಟ್ಟಲ್ಲ, ಕವಿಗಳು ಹುಡ್ತಾರಷ್ಟೇ. ಕನ್ನಡವನ್ನು ಕಾಪಾಡ್ಬೇಕು ಸರ್. ಅದಕ್ಕೆ ಹೇಳೋದು, ಕನ್ನಡ ಅಂದ್ರೆ ನನಗೆ ನೆನಪಾಗೋದು ಹಂಸಲೇಖ ಸರ್ ಅಂತ. ಈಗ ಅಮ್ಮ ಆಡ್ತಾರ ಪಿಕ್ಚರ್ ನೋಡ್ಬೇಕಾರೆ, ಸೀನ್ ನೋಡ್ಬೇಕಾರೆಲ್ಲ ಯಾಕೆ ಮಾಡ್ಬಿಟ್ರಿ ಇವರು ಅಂತೆಲ್ಲ. ಅಯ್ಯೋ, ನಿಂಗೆ ಗೊತ್ತಿಲ್ವಾ? ಸ್ಟೋರಿ ಕೇಳಿ ಹೇಳ್ತೀನಿ. ನಾನು ಇವಳಿಗೆ ಫಸ್ಟ್ ಬಿಗಿನಿಂಗ್ ಲವ್ ಆದ್ಮೇಲೆ ಅಲ್ಲಿ ಇಲ್ಲಿ ಸಿನಿಮಾಗೆ ಕರ್ಕೊಂಡು ಹೋಗ್ತಿದ್ದೆ. ಸಿನಿಮಾಗೆ ಕರ್ಕೊಂಡು ಹೋದ್ರೆ ಇವಳು ನಗು ಪ್ರಿಯೆ, ಜೊತೆಯಲ್ಲಿ ಅಳುವನ್ನ ಆರಾಧಿಸ್ತಾಳೆ. ಓಕೆನಾ? ಕಾಮಿಡಿ ಸಿನಿಮಾ ಅಕ್ಕಪಕ್ಕದವರೆಲ್ಲ ನಗ್ತಾ ಇರ್ಬೇಕು, ಯಾರೋ ಪಕ್ಕದಲ್ಲಿದ್ರೆ ಅದೆಲ್ಲ ಮುಗೀತಲ್ಲ. ನೆಕ್ಸ್ಟ್ ದುಃಖದ ಸೀನ್ ಬರುತ್ತೆ. ಅಂದ್ರೆ ನಗುನ ಹಂಗೆ ಮೇಂಟೈನ್ ಮಾಡ್ತಾಳೆ. ದುಃಖದ ಸೀನಲ್ಲಿ ಇಷ್ಟೊಂದಲ್ಲ, ತಿರ್ಗಾ ದ್ವಾರಕೀಶ್ ಬಂದ್ರೆ ಅಷ್ಟೊಂದಲ್ಲ, ಸುಮ್ಮನೆ ಇದೆ. ಕಡೆಗೆ ನೆಕ್ಸ್ಟ್ ಡೇ ಎಲ್ಲ ಎನ್ನುತ್ತ ಸೀನು, ಇಬ್ರೇ ಸಿನಿಮಾಕ್ಕೆ ಹೋಗೋದಲ್ವಾ, 3 ಟಿಕೆಟ್ ತಗೊಳ್ಳೋದು. ಒಂದ್ ಸೀಟ್ ಖಾಲಿ ಸೀಟ್ ಹೊಡಿತಾಳ. ಅವಾಗ ಬೇರೆ ಯಾರಿಗೂ ಹೊಡಿಯೋದು ಬಿಟ್ಟು ಖಾಲಿ ಸೀಟ್ ಕೊಡಿ ಅಂತ. ಸೀಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಲ್ಲ ಅದಕ್ಕೆ. ಅಮ್ಮ ನಿಜಾನ ಅಮ್ಮ ನೀವು ಹಿಂಗ್ ಮಾಡೋದು? ಇಲ್ಲ ಇಲ್ಲ, ನಿಜಾನೇ ನಿಜಾನೇ ನಿಜಾನೇ. ಈಗ ಮಹಾಗುರುಗಳೇ, ಪ್ರಶ್ನೆ ನಿಮಗೆ, ಅಮ್ಮನ್ಗೆ ಕೋಪ ಬಂದಿದೆ ಅಂತ ನಿಮಗೆ ಯಾವಾಗ ಗೊತ್ತಾಗತ್ತೆ? 1 ಸೆಕೆಂಡಲ್ಲಿ ಗೊತ್ತಾಗುತ್ತೆ. ಅಯ್ಯೋ, ಟಕ್ಕಂತ ಗೊತ್ತಾಗ್ಬಿಡ್ತ ಮಹಾಗುರುಗಳೇ? ಅಲ್ವಾ, 1 ಸೆಕೆಂಡಲ್ಲಿ ಗಂಟ್ಲು ಅಲ್ಲಾಡಿ ಕಣ್ ತುಂಬಿ ಬಾಡಿ ಎಲ್ಲ ಶೇಕ್ ಆಗ್ಬಿಡುತ್ತೆ. ಒಂಚೂರು ಏನಾಕ್ ಮಾಡಿ ತೋರಿಸಿ ಮಹಾಗುರುಗಳೇ, ಹೆಂಗೆ ಅಂತ. ಅದ್ಯಾಕೆ ಹಂಗ್ ಮಾಡ್ತೀಯ? ಆಮೇಲೆ ಹೆಂಗ್ ಸಮಾಧಾನ ಮಾಡ್ತೀರಾ ಮಹಾಗುರುಗಳೇ? ಅದಾಗಿ 3 ನಿಮಿಷಕ್ಕೆ ನನ್ ಟೋನ್ ಚೇಂಜ್ ಮಾಡಿ ಮಾತಾಡಿಸ್ತಾರೆ. ಹೌದಾ, ಗೊತ್ತಿದ್ದಂಗಿರ್ತಾಳೆ. ಓಕೆ, ಈಗ ಮಹಾಗುರುಗಳೇ, ಅಮ್ಮ ಹಾಡಿರುವಂತ ಹಾಡುಗಳಲ್ಲಿ ನನಗೆ ಬಹಳ ಇಷ್ಟವಾದಂತಹ ಹಾಡು ಹಸಿರು ಗಾಜಿನ ಬಳೆಗಳ ಹಾಡು. ಸೊ ಈ ಹಾಡನ್ನ ನೀವು ಅಮ್ಮನಿಗೋಸ್ಕರನೇ ಬರೆದ್ರಾ, ಅಥವಾ ಬರೆದಾದ್ಮೇಲೆ ಈ ಹಾಡನ್ನ ಅಮ್ಮನೇ ಹಾಡ್ಬೇಕು ಅಂತ ನಿಮ್ಗೆ ಅನ್ಸ್ತಾ? ಈ ಸಿನಿಮಾದ ಸ್ಕ್ರಿಪ್ಟ್ ನಂದೇ, ಸಂಭಾಷಣೆ ಎಲ್ಲ ನಂದೇ. ಹಾಗಾಗಿ ಇವಳಿಗಾಗಿ ಆ ಬಳೆ ದೃಶ್ಯ ಸೃಷ್ಟಿಸಿ ಈ ಟ್ಯೂನ್ ಮಾಡಿ ಈ ಹಾಡು ಬರೆದು ರೆಕಾರ್ಡ್ ಮಾಡಿದ್ದು. ಅದು ಪೂರ್ತಿ ಡೆಡಿಕೇಟೆಡ್ ಟು ಲತಾ. ಈಗ ಮೈಕ್ ಇಲ್ಲ ಎದುರುಗಡೆ, ಸ್ಟುಡಿಯೋ ಇಲ್ಲ, ಅಮ್ಮ ಇದಾರೆ, ನೀವಿದ್ರ. ಹಸಿರು ಗಾಜಿನ ಬಳೆಗಳೇ 4 ಸಾಲು ನಮಗೋಸ್ಕರ ಅಮ್ಮ ಹಾಡಿದ್ರೆ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ
ಅಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ ಮಹಾಗುರುಗಳೇ, ನೀವಿದ್ದೀರಾ, ಅಮ್ಮ ಇದ್ದಾರೆ, ಅಲ್ಲೊಂದು ಸಣ್ಣ ಗ್ಯಾಪ್ ಇದೆ, ಅಲ್ಲಿ ಯಾರೋ ನಿಮಗೆ ಬಹಳ ಇಷ್ಟವಾದವ್ರು ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಎಲ್ಲಿ ನಿಮ್ ಮಗಳು? ಇದಳಿಲ್ಲಿ ಬಾರೆ. ಹಾಯ್, ಹೇಗಿದ್ದೀರಾ? ಸೂಪರ್. ನಂಗೆ ಅವ್ರನ್ನ ನೋಡಿದ್ರೆ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಹಕ್ಕಿಗೂಡು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಈಗ ನೀವು ನನ್ಗೆ ಆನೆಸ್ಟ್ ಆಗಿ ಒಂದು ಉತ್ತರ ಕೊಡ್ಬೇಕು. ಮಹಾಗುರುಗಳು ಈ ಸಿನಿಮಾದಲ್ಲಿ ಬರುವಂತ ಫಿಲ್ಮಿ ಕೈಂಡ್ ಆಫ್ ಅ ಡ್ಯಾಡ ಅಥವಾ ತುಂಬಾ ರಿಯಲಿಸ್ಟಿಕ್ ಡ್ಯಾಡ? ಹಿ ಇಸ್ ವೆರಿ ವೆರಿ ರಿಯಲಿಸ್ಟಿಕ್. ಮತ್ತೆ ರಿಯಲಿಸ್ಟಿಕ್ ಗಿಂತ ಜಾಸ್ತಿ ಅವರು ತುಂಬಾ ತುಂಬಾ ಒಳ್ಳೆ ಫ್ರೆಂಡ್, ಹೌದಾ? ತುಂಬಾ ಒಳ್ಳೆ ಸ್ನೇಹಿತರು. ಯಾ, ಸೋ ಸ್ವೀಟ್. ಹಂಗಂದ್ರೆ ಎಲ್ಲಾ ವಿಷಯಗಳನ್ನ ಶೇರ್ ಮಾಡ್ತೀರಾ ನೀವು ಅವ್ರ ಜೊತೆ ಆಸ್ ಅ ಫ್ರೆಂಡ್? ಓ ಡೆಫಿನೆಟ್ಲಿ. ಅಂಡ್ ಮಹಾಗುರುಗಳು ನಿಮ್ ಜೊತೆ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಾರಾ? ಖಂಡಿತವಾಗ್ಲು. ಸೊ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಮಹಾಗುರುಗಳ ಗುಣಗಳನ್ನ ನೀವು ನನಗೆ ಹೇಳ್ಬೇಕು. ನಮ್ಗೆ ಯಾರಿಗೂ ಗೊತ್ತಿರಬಾರ್ದು. ತುಂಬಾ ಎಮೋಷನಲ್ ಅವರು. ಹೊರಗಡೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಹೌದು ಅದ್ ಮಾಡೋಣ ಇದ್ ಮಾಡೋಣ. ಹೀಸ್ ಆಕ್ಚುಲಿ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಆದ್ರೆ ಎಮೋಷನ್ಸ್ ಅಂತ ಬಂದಾಗ, ಫ್ಯಾಮಿಲಿ ಅಂತ ಬಂದಾಗ ಹೀಸ್ ವೆರಿ ವೆರಿ ಎಮೋಷನಲ್. ತುಂಬಾನೇ ಸೆನ್ಸಿಟಿವ್ ಕೂಡ. ಒಂದ್ ಚಿಕ್ಕ ಸಣ್ಣ ವಿಷಯಕ್ಕೂ ನಾವ್ ತಲೆ ಕೆಡಿಸ್ಕೊಂಡಿದ್ರು ಅವ್ರು ತುಂಬಾ ಅದಕ್ಕೆ ಡೀಟೇಲಿಂಗ್ ಅಂತ ಏನ್ ಹೇಳ್ತಾರೋ, ಪ್ರತಿ ಇವನ್ ಎಮೋಷನ್ಸ್ಗೂ ಕೂಡ ಡೀಟೇಲಿಂಗ್ ಮಾಡ್ತಾರೆ ಅವರು, ಮ್ಯೂಸಿಕ್ ಮಾತ್ರ ಅಲ್ಲ. ಎರಡನೇದು ತುಂಬಾ ಡಿಸಿಪ್ಲಿನ್. ಅಂದ್ರೆ ಇವತ್ತಿಗೂ ಕೂಡ ಅವ್ರ ಹೀಸ್ ಲೈಕ್ ಒನ್ ಯೂನಿವರ್ಸಿಟಿ, ಅವರೇ ಒಂದ್ ವಿದ್ಯಾಲಯ. ಆದ್ರೂ ಇವತ್ತಿಗೂ ಕೂಡ ಅವ್ರು ಕೂತ್ಕೊಂಡು ಓದ್ತಾರೆ, ಹೊಸದೇನಾದ್ರು ಇದ್ರೆ ಕಲಿತಾರೆ, ಪರ್ಫೆಕ್ಟ್ ಆಗಿ ನುಡಿಸ್ಬೇಕು ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಹೀಸ್ ಅ ಪರ್ಫೆಕ್ಷನಿಸ್ಟ್. ಆದ್ರೂ ಕೂಡ ಅವ್ರು ಇನ್ನೂ ಪರ್ಫೆಕ್ಟ್ ಆಗ್ಬೇಕು ಅಂತ ಇವತ್ತಿಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ನಾನ್ ಮಾಡಲ್ಲ. ಸೊ ನನಗೆ ತುಂಬಾ ಕಲಿಯುವಂತದ್ದಿದೆ. ಅಂದ್ರೆ ಹಂಸಲೇಖ ಸರ್ ನಾದಬ್ರಹ್ಮ ಮಹಾಗುರುಗಳಾದ್ರೂ ಕೂಡ ಸ್ಟಿಲ್ ಅ ಸ್ಟೂಡೆಂಟ್, ಇನ್ನೂ ಅವ್ರ ವಿದ್ಯಾರ್ಥಿ. ಆಹಾ, ಕಲಿಯೋದಕ್ಕೆ ಎಂಡ್ ಇಲ್ಲ ಅನ್ನೋದನ್ನ ಅದಕ್ಕೆ ಹೇಳೋದು. ಸೋ ಸ್ವೀಟ್. ಅವ್ರು ನಿಮ್ಮನ್ನ ಏನಂತ ಕರೀತಾರೆ? ಪೆಟ್ ನೇಮ್ ಏನು ನಿಮ್ದು ಅವ್ರು ಕರೆಯೋದು? ಲಕ್ಷ್ಮಿ ಅಂತ ಕರೀತಾರೆ. ಓ, ಲಕ್ಷ್ಮಿ ಯಾಕೆ? ನಾನು ಫಸ್ಟ್ ಅವಳನ್ನ ಕರೆದಿದ್ದ ಹೆಸರು, ಅವಳಿಟ್ಟ ಹೆಸರು, ನಾವು ಆಮೇಲೆ ಇಟ್ಕೊಂಡೆ ಹೆಸರು. ಸೋ ನೈಸ್. ಓಕೆ, ಈಗ ನೀವು 3 ಜನ ಇದ್ದೀರಾ, ಒಂದು ಹ್ಯಾಪಿ ಫ್ಯಾಮಿಲಿ ತರ ಇದ್ದೀರಾ. 3 ಜನ ಸೇರಿ ಒಂದೇ ಒಂದು ಹಾಡು ಹಾಡೋದಕ್ಕೆ ಸಾಧ್ಯ? ಅದೇ ಅವಳು ಒಂದು ಕಂಪೋಸ್ ಮಾಡಿದಾಳೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ನಾನು. ಸೊ ಅಮ್ಮ, ಲಿರಿಕ್ಸ್ ಯಾರು ಬರ್ದಿರೋದು? ಮಹಾಗುರುಗಳೇ? ಎಲ್ಲ ಅವರೇ. ಮಹಾಗುರುಗಳೇ, ಏನಿದು ಇಷ್ಟು ದೊಡ್ಡ ಕಂಪೋಸರ್ ಪಕ್ಕದಲ್ಲಿ ನೋಡಿ, ಅಮ್ಮ ಈಗ ಕಾಂಪಿಟೇಷನ್ ಗೆಲ್ದಿದ್ದಾರೆ. ಓಕೆ, ಹಂಗಂದ್ರೆ ಅದೇ ಸಾಂಗ್ ನ ಒಂದು ತುಣುಕು. 1 2 3 4. ಟಿವಿ ನೋಡ್ತಿದ್ರೆ ದುಃಖ, ಆಫ್ ಮಾಡಿದ್ರೆ ಮೌನ, ಟಿವಿ ನೋಡಿದ್ರೆ ಭಯ, ಆಫ್ ಮಾಡಿದ್ರೆ ಮೌನ, ಟಿವಿ ನೋಡ್ತಿದ್ರೆ ಚಿಂತೆ, ಆಫ್ ಮಾಡಿದ್ರೆ ಮೌನ, ಟಿವಿ ನೋಡ್ತಿದ್ರೆ ಕೋಪ, ಆಫ್ ಮಾಡಿದ್ರೆ ಮೌನ. ಆಗ ಇವರು ಕಾಫಿ ಕೊಡ್ತಾರೆ, ಆಗ ಇವರು ತಿಂಡಿ ಕೊಡ್ತಾರೆ, ಆಗ ಇವರು ನೀರ್ ಕೊಡ್ತಾರೆ, ಆಗ ಇವರು ಪಾತ್ರೆ ತೊಳಿತಾರೆ, ಆಗ ಇವರು ಮಾತ್ರೆ ಕೊಡ್ತಾರೆ. ಅಮ್ಮ, ಲವ್ಲಿ ಮಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸುಮ್ಮನೆ ಅದು ಟಿವಿದು ನ್ಯೂಸ್ ಚಾನಲ್ ನೋಡಿ 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 ಒಂದು ಎಕ್ಸ್ಪೀರಿಯನ್ಸ್. ದುಃಖ, ಕೋಪ, ಮೌನ, ಕೌಂಟಿಂಗ್ ಹೇಳ್ತಾ ಇರ್ತಾರಲ್ಲ, ಕರಳು ಕಿತ್ತು ಬರುತ್ತೆ. ಹೌದು. ಎಷ್ಟು ದಿವಸ ನೋಡೋದು ಇದನ್ನ, ಎಷ್ಟು ದಿವಸ ಈ ತರ ಕಷ್ಟಪಡೋದು, ಜನಗಳು ಕಷ್ಟಪಡೋದನ್ನ ನೋಡ್ಬೇಕು. ನಮ್ ಲಾಕ್ ಡೌನ್ ಆಗಿದ್ದೀವಲ್ಲ, ನಮ್ಗೆ ಆ ಚಿಂತೆ ಇಲ್ಲ, ಇಡೀ ಪ್ರಪಂಚದ ಚಿಂತೆ. ಸೋ ಕ್ಯೂಟ್ ಅಮ್ಮ, ವೆರಿ ನೈಸ್. ಅಮ್ಮನ್ಗೋಸ್ಕರ ಎಲ್ರು ಚಪ್ಪಾಳೆ.
ಥ್ಯಾಂಕ್ ಯು. ಮಹಾಗುರುಗಳೇ, ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಇಲ್ಲಿವರೆಗೂ ನಾವು ಅನ್ಕೊಂತಿದ್ದು ಪರದೆ ಮೇಲೆ ಬರುವಂತಹ ನಟರು, ಹೀರೋಗಳು, ನಾಯಕಿಯರ ಹೀರೋಗಳು ಅಂತ. ಆದ್ರೆ ಬಹುಶಃ ಈ 1.5 ತಿಂಗಳಲ್ಲಿ ನಮ್ಮೆಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದ್ದೇನೆಂದ್ರೆ, ಈ ಮಹಾಮಾರಿಯನ್ನ ನಮ್ಮಿಂದ ಕಾಪಾಡಿ ಸಲಹುತ್ತಿರುವಂತಹ ನಮ್ಮ ರಿಯಲ್ ಹೀರೋಸ್, ಇವರೆಲ್ಲರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ಜಸ್ಟ್ ಥ್ಯಾಂಕ್ಸ್ ಫ್ರಮ್ ದಿ ಹಾರ್ಟ್. ಸೊ ಮಹಾಗುರುಗಳು ಈ ಸಾಲನ್ನ ನಮ್ಮ ರಿಯಲ್ ಹೀರೋಸ್ಗೆ ಡೆಡಿಕೇಟ್ ಮಾಡ್ತಿದ್ದಾರೆ. ಇಟ್ಸ್ ಅ ಟ್ರಿಬ್ಯೂಟ್ ಟು ರಿಯಲ್ ಹೀರೋಸ್. Say thanks to doctor. Say thanks to doctor. Say thanks to police. Say thanks to service. ಸೂಪರ್. ಮತ್ತೊಮ್ಮೆ ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನಂದಿನಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಅಂಡ್ ಲವ್ ಯು ಮಹಾಗುರುಗಳೇ.